ಅವರು ಮಲ್ಟಿ ಟ್ಯಾಲೆಂಟೆಡ್. ಏನು ಪ್ರೀ ಪ್ಲಾನ್ಡ್ ಅಂತ ಬರಲ್ಲ. ಅವ್ರ ಮೈಂಡಿಗೆ ಏನ್ ಬರುತ್ತೋ ಅದೇ ಮಾಡ್ತಾರೆ. ಅಂಡ್ ಮೋರ್ ಓವರ್ ಈಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಂದ್ರೆ ತುಂಬಾ ಕಲ್ತ್ಕೊಂಡೆ. ಅವಾಗಿದ್ದಿದ್ದ ಆಶ್ ಮೆಲೋಗು ಇವಾಗಿರೋ ಆಶ್ ಮೆಲೋಗು ತುಂಬಾ ಡಿಫ್ರೆನ್ಸ್ ಇದೆ. ಆಕ್ಟಿಂಗ್ ಇಲ್ಲಿ ತನಕ ಎಲ್ಲರೂ ನೋಡಿದ್ದಾರೆ. ಐ ಪ್ರಿಫರ್ ಡೈರೆಕ್ಷನ್ ಇನ್ನು ನೋಡ್ಬೇಕು ಅಂತ ನಾವು. ಭೀಮಾ ಅಂದ ತಕ್ಷಣ ವಿಜಯನ ಸಲಗ. That's all. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಇದೇ ಆಗಸ್ಟ್ 9ಕ್ಕೆ ಭೀಮಾ ಚಿತ್ರ ತೆರೆ ಕಾಣ್ತಾ ಇದೆ. ಇದ್ರ ಜೊತೆಗೆ ಏನು ದುನಿಯಾ ವಿಜಯ್ ಅವರ ಒಂದು ಎಂಟ್ರಿ ಏನು ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ಏನು ಆಕ್ಷನ್, ಕಂಪ್ಲೀಟ್ ಆಕ್ಷನ್ ಸಿನಿಮಾ ಇದು. ಸೊ ಆಕ್ಷನ್ ಸಿನಿಮಾ ಅಂದಾಗ ಒಂದಷ್ಟು ಗ್ಯಾಂಗ್ ಗಳು ಅವೆಲ್ಲ ಇರೋದು ಕಾಮನ್. ಸೊ ಇದೇ ಒಂದು ನಿಟ್ಟಿನಲ್ಲಿ ಈ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಗ್ಯಾಂಗ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಹುಡುಗಿ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಯಾಶ್ಮೆಲ್ ಅವರು ನಮ್ ಜೊತೆ ಇದ್ದಾರೆ. ಸೊ ಸಿನಿಮಾದಲ್ಲಿ ಯಾವ ರೀತಿ ಪಾತ್ರ ನಿಭಾಯಿಸಿದ್ದಾರೆ, ಸಿನಿಮಾದ ಚಿತ್ರೀಕರಣದ ಅನುಭವ ಹೇಗಿತ್ತು ಎಲ್ಲವನ್ನ ಕೇಳೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವ್ ಚೆನ್ನಾಗಿದ್ದೀರಾ? ಎಸ್ ಮ್ಯಾಮ್, ಮೊದಲನೇದಾಗಿ ಭೀಮಾ ಚಿತ್ರದಲ್ಲಿ ಏನು ಅಭಿನಯಿಸಿದಂತಹ ಅನುಭವದ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಂದ್ರೆ ಐ ಸ್ಟಿಲ್ ಮಿಸ್ ದಟ್ ಸೆಟ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದೀನಿ. ಶೂಟಿಂಗ್ ಸ್ಪಾಟ್ ಮಿಸ್ ಮಾಡ್ಕೊಳ್ತಾ ಇದೀನಿ. ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ತಾ ಇದೀನಿ. ಫುಡ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದೀನಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬಾ ಕಲ್ತ್ಕೊಂಡೆ ಅಲ್ಲಿಂದ. ಡಿಸಿಪ್ಲಿನ್ ಆಗ್ಲಿ, ಬಿಹೇವಿಯರ್ಸ್ ಆಗ್ಲಿ. ಅವಾಗಿದ್ದಿದ್ದ ಆಶ್ ಮೆಲೋಗು ಇವಾಗಿರೋ ಆಶ್ ಮೆಲೋಗು ತುಂಬಾ ಡಿಫ್ರೆನ್ಸ್ ಇದೆ. ಈಗ ದುನಿಯಾ ವಿಜಯ್ ಅವರ ಸಿನಿಮಾ ಅಂದ ತಕ್ಷಣ ಒಂದು ಆಕ್ಷನ್ ಕಂಪಲ್ಸರಿ ಇರಲೇಬೇಕು ಅಂತಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ. ಸೊ ಸಲಗ ನೋಡಿದ್ಮೇಲೆ ಈಗಿನ ಒಂದು ಎಕ್ಸ್ಪೆಕ್ಟೇಷನ್ ಹೆವಿ ಆಗಿದೆ. ಯಾಕಂತಂದ್ರೆ ಭೀಮಾ ಪಕ್ಕ ಆಕ್ಷನ್ ಸಿನಿಮಾ ಅಂತ ಗೊತ್ತಾಗಿದೆ. ಸೊ ತಮ್ಗೆ ಈ ಒಂದು ಸಿನಿಮಾ ಆಕ್ಷನ್ ಸಿನಿಮಾದಲ್ಲಿ ಏನು ಚಾನ್ಸ್ ಸಿಕ್ಕಿರೋದ್ರ ಬಗ್ಗೆ? ಚಾನ್ಸ್ ಸಿಕ್ಕಿರೋ ಬಗ್ಗೆ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಯಾಕಂದ್ರೆ ಯಾರಿಗೂ ಅಷ್ಟು ಬೇಗ ಯಾರಿಗೂ ಚಾನ್ಸ್ ಸಿಗಲ್ಲ. ಸೊ ಮೇ ಬಿ ನಾನು ಅನ್ಕೊಂಡೆ ಏನಾದ್ರೂ ಒಂದು 2 ಮಿನಿಟ್ಸ್ ಇಲ್ಲ ಅಂದ್ರೆ ಒಂದು 3 ಮಿನಿಟ್ಸ್ ಆತರ ಒಂದು ರೋಲ್ ಇರುತ್ತೆ ಅಂತ. ಬಟ್ ನೋಡಿದ್ರೆ ಒಂದು 25 to 30 ಮಿನಿಟ್ಸ್ ಸ್ಕ್ರೀನ್ ಪ್ಲೇ ಇದೆ. ಸೊ ಐ ಫೀಲ್ ವೆರಿ ಹಂಬಲ್ ಅಬೌಟ್ ಇಟ್. ಒಂದು ಚಾನ್ಸ್ ಸಿಕ್ಕಿರೋದ್ರ ಬಗ್ಗೆ ಅಷ್ಟೇ ಅಲ್ಲ, ಅಂದ್ರೆ ಒಂದು ಇಂಥ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಒಂದು ಫೀಮೇಲ್ ಗೆ ಲೀಡ್ ಸಿಗುವಂತದ್ದೇ ಕಷ್ಟ. ಹೀರೋಯಿನ್ ಗೆ ಲೀಡ್ ಸಿಗೋದು ಕಷ್ಟ ಕೆಲವೊಂದು ತುಂಬಾ ಆಕ್ಷನ್ ಸಿನಿಮಾ ನೋಡಿದ್ರೆ. ಸೊ ತಮ್ 25-30 ಮಿನಿಟ್ಸ್ ಸಿಕ್ಕಿದೆ ಅಂತ ಅಂದಿದ್ರೆ ಸ್ಕ್ರೀನ್. ಸೊ ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ವಿಜಯಣ್ಣ ಬಂದ್ಬಿಟ್ಟು ಈಗ ಹೊಸ ನ್ಯೂ ಆಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ತುಂಬಾ ಚಾನ್ಸ್ ಕೊಡೋದು ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿಜಯಣ್ಣಗ್ ಮಾತ್ರ ಅಲ್ಲ, ಐ ಥಿಂಕ್ ಎಲ್ಲ ಬೇರೆ ಹೀರೋಸ್ ಆಗ್ಲಿ ಇಲ್ಲಾಂದ್ರೆ ಡೈರೆಕ್ಟರ್ಸ್ ಆಗ್ಲಿ ಎಲ್ಲಾರ್ಗೂ ಒಂದ್ ಮೈಂಡ್ ಸೆಟ್ ಬರ್ಬೇಕು ಅನ್ಕೊಳ್ತಾ ಇದ್ದೀನಿ ನಾನು. ಬಿಕಾಸ್ ಒಂದು ನ್ಯೂ ಕಮರ್ಗೆ ತುಂಬಾ ಎಂಕರೇಜ್ ಮಾಡ್ಬೇಕು ಅಂತ ನಾನು ಐ ಥಿಂಕ್ ಅಬೌಟ್ ಇಟ್. ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಈ ಸಿನಿಮಾಕ್ಕಿದೆ. ಸಲ್ಗಾ ಸಿನಿಮಾದ ಆಲ್ರೆಡಿ ಅವ್ರ ಡೈರೆಕ್ಷನ್ ನ ಪ್ರೇಕ್ಷಕರು ನೋಡಿದ್ದಾರೆ. ಸೊ ನೀವು ಅಂದ್ರೆ ನೀವು ನೋಡಿದಂತ ಡೈರೆಕ್ಟರ್ ವಿಜಯ್ ಅವ್ರ ಬಗ್ಗೆ ಹೇಳೋದಾದ್ರೆ? ಅವರು ಮಲ್ಟಿ ಟ್ಯಾಲೆಂಟೆಡ್ ಆಯ್ತಾ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಪಾಟ್ ಅಲ್ಲೇ ಎಲ್ಲಾ ಪ್ಲಾನ್ ಮಾಡ್ತಾರೆ. ಏನು ಪ್ರೀ ಪ್ಲಾನ್ಡ್ ಅಂತ ಬರಲ್ಲ. ಅವ್ರ ಮೈಂಡಿಗೆ ಏನ್ ಬರುತ್ತೋ ಅದೇ ಮಾಡ್ತಾರೆ. ಅಂಡ್ ಮೋರ್ ಓವರ್ ಈಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ಒಂದು ಆಟಿಟ್ಯೂಡ್ ಅನ್ನೋದಿಲ್ಲ. ಎಲ್ಲಾರ್ನು ಊಟ ಆಯ್ತಾ, ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾರೋ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಜಸ್ಟ್ ಬಿಕಾಸ್ ನಾನು ಮೂವಿಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಅಪಾರ್ಟ್ ಫ್ರಮ್ ದಟ್ ಮೇ ಬಿ ಮೀಡಿಯಾ ಅವ್ರನ್ನ ಬೇರೆ ತರ ತೋರಿಸಿರ್ಬೋದು, ಅವ್ರ ರಿಯಲ್ ಲೈಫ್ ಅಲ್ಲಿ ಬೇರೆ ತರ ಇರ್ಬೋದು. ಬಟ್ ಹೇಳ್ಬೇಕಂದ್ರೆ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೇನೆ ಗೊತ್ತಾಗುತ್ತೆ ಯಾವ ತರ ಅಂತ. ಇಟ್ ಇಸ್ ಸಂಚ ಹಂಬಲ್ ಪರ್ಸನ್. ದುನಿಯಾ ವಿಜಯ್ ಅವರನ್ನ ಆಕ್ಟರ್ ಆಗಿ ನೋಡಕ್ ಇಷ್ಟಪಡ್ತೀರಾ, ಹೆಚ್ಚಾಗಿ ಡೈರೆಕ್ಟರ್ ಆಗಿ? ಎರಡು ಅಂತ ಹೇಳಂಗಿಲ್ಲ, ಯಾವ್ದಾದ್ರು ಒಂದು ಚೂಸ್ ಮಾಡೋದಾದ್ರೆ? ಐ ಥಿಂಕ್ ವಿಜಯಣ್ಣ ಅವರು ಆಕ್ಟಿಂಗ್ ಇಲ್ಲಿ ತನಕ ಎಲ್ಲರೂ ನೋಡಿದ್ದಾರೆ. ಐ ಥಿಂಕ್ ಐ ಪ್ರಿಫರ್ ಡೈರೆಕ್ಷನ್ ಇನ್ನು ನೋಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಇನ್ನು ನ್ಯೂ ಕಮರ್ಸ್ ಗೆ ಚಾನ್ಸ್ ಕೊಡಬಹುದು. ಅವರು 100% ಕೊಡ್ತಾರೆ. ಬಿಕಾಸ್ ಈಗ ಸಿನ್ಸ್ ನಾವೆಲ್ಲ ಬಂದಿದೀವಿ, ಸಲಗಲ್ ಕೂಡ ನ್ಯೂ ಕಮರ್ಸ್ ತುಂಬಾ ಜನ ಇದ್ದಾರೆ. ಈಗ ಅದೇ ಸ್ವಲ್ಪ ಅಲ್ಲಿಂದ ಸ್ವಲ್ಪ ಜನ ಇಲ್ಲೂ ಬಂದಿದ್ದಾರೆ. ಸೊ ಮೇ ಬಿ ಇಲ್ಲಿಂದ ಇರೋ ಸ್ವಲ್ಪ ನ್ಯೂ ಕಮರ್ಸ್ ಮೇ ಬಿ ಅವ್ರ ನೆಕ್ಸ್ಟ್ ಮೂವಿ ಕೂಡ ಹೋಗ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಏನು ಒಂದು ಸಿನಿಮಾ ಅಂದ ತಕ್ಷಣ ಹೀರೋ ಅಥವಾ ಒಂದು ಲೀಡ್ ಕ್ಯಾರೆಕ್ಟರ್ಸ್ ಹೊರತುಪಡಿಸಿ ನೆಗೆಟಿವ್ ಶೇಡ್ ಇರುವಂತದ್ದು ಬೇರೆ ಕ್ಯಾರೆಕ್ಟರ್ ಕೂಡ ಮುಖ್ಯ ಆಗುತ್ತೆ. ಸೊ ಟೋಟಲ್ ಸಿನಿಮಾ ಅಂದ್ರೆ ಹಾಗೆ. ಸೊ ನಿಮ್ಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ಹೇಳ್ಬೇಕಂದ್ರೆ ಒಂದ್ ಕಾಲೇಜ್ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ ಒಂದ್ ತುಂಬಾ ಇಂಪಾರ್ಟೆಂಟ್ ಒಂದು ರೋಲ್ ಇದೆ. ಅದು ನಿಮ್ ಮೂವಿ ನೋಡಿದ್ರೇನೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಸಾಕಷ್ಟು ಹೇಳ್ತಾ ಇರುವಂತ ವಿಚಾರ ಅಂತಂದ್ರೆ, ಇಷ್ಟು ಆಕ್ಷನ್ ಇದ್ರೂ ಕೂಡ ಒಂದು ಸೋಷಿಯಲ್ ಮೆಸೇಜ್ ಕೊಡುವಂತ ಒಂದು ಕಂಟೆಂಟ್ ಇದೆ ಅಂತ. ಸೊ ಅದ್ರ ಬಗ್ಗೆ ಅಂದ್ರೆ ಪರ್ಟಿಕ್ಯುಲರ್ ಅದ್ರ ರಿವೀಲ್ ಮಾಡೋದಲ್ಲ,
ಅದ್ರ ಬಗ್ಗೆ ಹೇಳೋದಾದ್ರೆ ಆತರ ಸೋಷಿಯಲ್ ಕಂಟೆಂಟ್ ಇದೆ ಈ ಒಂದು ಆಕ್ಷನ್ ಸಿನಿಮಾದಲ್ಲಿ. ಅದೇ ಬಿಕಾಸ್ ಎಲ್ಲಾ ಪ್ಯಾರೆಂಟ್ಸ್ಗೂ ಗೊತ್ತಾಗಲ್ಲ ಅವ್ರ ಮಕ್ಳು ಏನ್ ಮಾಡ್ತಾರೆ ಏನ್ ಮಾಡಲ್ಲ ಅಂತ. ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಓವರಾಲ್ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಈಗ ಸಾಕಷ್ಟು ಸ್ಟಾರ್ ಸಿನಿಮಾಗಳು ಇನ್ನು ಬರ್ತಾ ಇಲ್ಲ, ಈಗ ಬರ್ಬೇಕಾಗಿದೆ. ಸೊ ಏನ್ ಹೇಳಕ್ ಬಯಸ್ತೀರಾ, ಯಾಕಾಗಿ ಈ ಸಿನಿಮಾ ನೋಡ್ಬೇಕು ಅಂತ? ಅದೇ ಹೇಳಿದ ಒಂದ್ ಸೋಷಿಯಲ್ ಅವೇರ್ನೆಸ್ ತರುತ್ತೆ ಈ ಮೂವಿ. ಅಂಡ್ ಎಲ್ಲಾ ಒಂದ್ ಫ್ಯಾಮಿಲಿ ಬೇಸ್ಡ್ ಮೂವಿ ಇದು. ಸೊ ಪೇರೆಂಟ್ಸು ಬಂದ್ ನೋಡ್ಬೋದು, ಅವ್ರ ಮಕ್ಳು ಬಂದ್ ನೋಡ್ಬೋದು, ಎಲ್ಲರೂ ಬಂದ್ ನೀನು ಭೀಮಾ ಅಂದ ತಕ್ಷಣ ತಟ್ಟಂತ ನಿಮ್ ಮೈಂಡ್ ಅಲ್ಲಿ ಬರುವಂತ ವಿಚಾರ? ವಿಜಯನ ಸಲಗ. That's all. ಫೈನಲಿ ಈಗ ಭೀಮಾ ಆಯ್ತು, ಭೀಮಾ ಒಂದು ಕಂಪ್ಲೀಟ್ ಆಕ್ಷನ್ ಸಿನಿಮಾ. ಬಟ್ ಭೀಮಾ ಆದ್ಮೇಲೆ ಯಾವ ತರದ ಸಿನಿಮಾಗಳನ್ನ ಅಂದ್ರೆ ನೀವು ಚೂಸ್ ಮಾಡ್ಕೋಬೇಕು ಅಂತ ಇದೀರಾ, ಹಾಗೇನೆ ನಿಮ್ಗೆ ಯಾವ್ದಾದ್ರು ಆಫರ್ಸ್ ಇದೆಯಾ ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್? ಯಾವ ತರ, ಐ ಥಿಂಕ್ ನನಗೆ ನೆಗೆಟಿವ್ ಶೇಡ್ಸ್ ಅಂದ್ರೆ ತುಂಬಾ ಇಷ್ಟ. ಬಿಕಾಸ್ ನಾನ್ ಟಿಕ್ಟಾಕ್ ಅಲ್ಲಿ ಕೂಡ ತುಂಬಾ ಆಟಿಟ್ಯೂಡ್ ಆಗಿರೋ ರೀಲ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಅಂಡ್ ನನ್ ಫಾಲೋವರ್ಸ್ ಕೂಡ ತುಂಬಾ ಅದು ಇಷ್ಟ. ಸೊ ಈಗ ಸಡನ್ ಆಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಗೆ ಜಂಪ್ ಮಾಡ್ಕೊಂಡ್ರೆ ಐ ಡೋಂಟ್ ಥಿಂಕ್ ಸೊ ಎವ್ರಿಬಡಿ ವಿಲ್ ಲೈಕ್ ಇಟ್. ಮೇ ಬಿ ಅಡಾಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಈ ತರ ಮಾಡಿ ಸಡನ್ ಆಗಿ ಸ್ವಿಚ್ ಆಗೋದು ತುಂಬಾ ಕಷ್ಟ ಅನ್ಸುತ್ತೆ. ಮೇ ಬಿ ಐ ಥಿಂಕ್ ಐಲ್ ಡೂ ಅ ನೆಗೆಟಿವ್ ಶೇಡ್. ಬಟ್ ಈ ಮೂವಿಯಲ್ಲಿ ಎಲ್ಲಾ ತರದ ಎಮೋಷನ್ ತೋರಿಸಿದ್ದಾರೆ ವಿಜಯನ. ಕ್ರೈಂಗ್, ಅಳೋದಾಗ್ಲಿ, ಇಲ್ಲಾಂದ್ರೆ ನಗೋದಾಗ್ಲಿ, ಎಷ್ಟ್ ಸರಿ ಕಣ್ ಬ್ಲಿಂಕ್ ಮಾಡೋದು, ಎಷ್ಟ್ ಸರಿ ಐಬ್ರೋ ಲಿಫ್ಟ್ ಮಾಡೋದು, ಎಲ್ಲ ಎವ್ರಿಥಿಂಗ್ ಇಸ್ ಕೌಂಟೆಡ್ ಅಂಡ್ ಎವ್ರಿಥಿಂಗ್ ಇಸ್ ಶೋನ್. ಪಾಸಿಟಿವ್ ಗಿಂತ ನೆಗೆಟಿವ್ ಇದ್ರಲ್ಲೇ ರೋಲ್ ಅಲ್ಲೇ ಜಾಸ್ತಿ ಗುರ್ಸ್ಕೋಬಹುದು ಅಂತೀರಾ, ಹೇಗೆ? ಅಲ್ಲ ಹಂಗಲ್ಲ, ಬಟ್ ಫಾರ್ ನೌ ಐ ಥಿಂಕ್ ಎಲ್ಲದಲ್ಲೂ ಮಾಡ್ಬೇಕು ಅಂತ ಒಂದು ಆಸಕ್ತಿ ಬಂದಿದೆ. ಫೈನಲಿ ಏನೋ ಈ ಸಿನಿಮಾ ಆಯ್ತು, ಅದೇ ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾಗಳನ್ನ ಒಪ್ಕೊಂಡಿದೀರಾ? ಯಾವ್ದಾದ್ರು ಆಫರ್ಸ್ ಇದೆಯಾ? ಇಲ್ಲ, ಈಗ ಭೀಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಯಾವ್ದು ಒಪ್ಕೋಬಾರ್ದು ಅಂತ ನಾನು ಒಂದು ಡಿಸಿಷನ್ ಅಲ್ಲಿ ಇದ್ದೀನಿ. ಅಂಡ್ ಮೋರ್ ಓವರ್ ಭೀಮಾ ರಿಲೀಸ್ ಆದ್ಮೇಲೆ ಮೇ ಬಿ ಅವಾಗ ಒಂದು ಗುಡ್ ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಪ್ಕಮಿಂಗ್ ಫ್ಯೂಚರ್ಗೂ ಕೂಡ ಹೀಗೆ ಸಿನಿಮಾ ಮಾಡ್ತಾರೆ. ಎಸ್ ವೀಕ್ಷಕರೇ, ಇದಿಷ್ಟು ಭೀಮಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಆಶ್ಮೇಲ್ ಅವ್ರ ಜೊತೆಗಿನ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.